ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಹೊಸ ಡಿಸೈನ್ ತೋರಿಸ್ತಾ ಇದ್ದೀನಿ. ಬ್ರೈಡಲ್ ಡಿಸೈನ್. ಸೊ ಅಂದರೆ ರಿಚಾಗಿ ಬರುತ್ತೆ, ತುಂಬ ಗ್ರ್ಯಾಂಡ್ ಅಂತಲ್ಲ, ವರ್ಕ್ ಜಾಸ್ತಿ ಇದೆ, ಥ್ರೆಡ್ ವರ್ಕ್ ಜಾಸ್ತಿ ಇದೆ ಇದರಲ್ಲಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಕಲರ್ ಕಾಂಬಿನೇಷನ್ ನೋಡಿ, ಗ್ರೀನ್ ವಿತ್ ಪಿಂಕು. ಇದಕ್ಕೆ ನೀಡಲ್ ನಂಬರ್ ಬಂದು 10 ಅಥವಾ 11 ಯಾವ್ದಾದ್ರು ತೊಗೋಬೋದು. ಮತ್ತು ಬೀಡ್ಸ್ ಮತ್ತು ಒಂದೇ ಟೈಪ್ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್, ಬಿಗ್ ಬೀಡ್ಸು. ನೀವು ಬೇಕಾದರೆ ಅದ್ರ ಬದಲು ಯಾವುದಾದ್ರು ನೀವು ತೊಗೋಬೋದು. ಸ್ಮಾಲ್ ಬೀಡ್ಸು, ಕಟಿಂಗ್ ಬೀಡ್ಸ್ ಆ ಥರ. ಪ್ಲೇನ್ ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ. ಸ್ಟಾರ್ಟ್ ಮಾಡೋಣ. 2 ಟೈಮ್ಸ್ ಸಿಂಗಲ್ ಕ್ರೋಶೆ, 2 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ ಅಲ್ಲಿಂದ ಚೈನ್ಸ್ ಹಾಕ್ಕೊಳ್ಳೋಣ. ಇವಾಗ 3 ಚೈನ್ಸ್ನ ಹಾಕ್ಕೊಳ್ಳೋಣ. 3 ಚೈನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. 3 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 3 ಚೈನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸೊ ಅದು ಕರೆಕ್ಟ್ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೋಬೇಕು. 2 ಸತಿ 3 ಚೈನ್ ಆಯ್ತಲ್ವಾ ಫ್ರೆಂಡ್ಸ್. ಇವಾಗ 7 ಚೈನ್ಸ್ ಹಾಕ್ಕೊಳ್ಳೋಣ. ಸೊ 6 ಇಲ್ಲ 7, 6 ಅಥವಾ 7 ಎರಡರಲ್ಲಿ ಯಾವ್ದಾದ್ರು ಹಾಕೋಬೋದು. ನಾನು ಇಲ್ಲಿ 7 ಚೈನ್ಸ್ ಹಾಕ್ತೀನಿ. 5, 6, 7 ಚೈನ್ ಹಾಕಿಬಿಟ್ಟು ಸ್ವಲ್ಪ ಯು ಶೇಪಲ್ಲಿ, ನಾವು 5 ಚೈನ್ಸ್ ಅಷ್ಟು ಎಷ್ಟು ಗ್ಯಾಪ್ ಇರುತ್ತೆ ಅಷ್ಟಕ್ಕೆ ನಾನು ಲಾಕ್ ಮಾಡ್ತೀನಿ. ಸ್ವಲ್ಪ ಯು ಶೇಪ್ ಚೆನ್ನಾಗಿ ಬರಬೇಕಿದು, ಅಂದರೆ ಒಳಗಡೆಗೆ ಲಾಕ್ ಮಾಡಿ. ಸ್ವಲ್ಪ ಯು ಟೈಪ್ ಕಾಣಬೇಕು ನಿಮ್ಗೆ ಈ ಥರ ಫ್ರೀಯಾಗೆ. ಅಷ್ಟು ಬಂದಮೇಲೆ ಮತ್ತೆ 2 ಸರ್ತಿ 3 ಚೈನ್ ಹಾಕಬೇಕು. ಈಸಿ ಫ್ರೆಂಡ್ಸ್. ಬೇಸು 2 ಸರ್ತಿ 3 ಚೈನ್ ಹಾಕಬೇಕು. 1 ಟೈಮ್ 7 ಚೈನ್ ಹಾಕಬೇಕು. ಅಷ್ಟೇ, ಅದೇ ರೀತಿ ಹಾಕ್ಕೊಂಡು ಹೋಗೋದು. 2 ಟೈಮ್ಸ್ 3 ಚೈನು, 1 ಟೈಮ್ 7 ಚೈನ್. 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸೊ ಇದು ಸ್ವಲ್ಪ ಬಾರ್ಡರ್ ಟೈಟ್ ಇದೆ, ಸ್ಟಿಫ್ನೆಸ್ ಇದೆ, ಸೊ ಅದಕ್ಕೆ ಮತ್ತೆ 7 ಚೈನ್ ಹಾಕೋಣ. 7 ಚೈನ್ ಹಾಕಿ ಅದು ಕೂಡ ಯು ಶೇಪ್ ಬರೋ ಥರ ಒಳಗಡೆಗೆ ಲಾಕ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, 2 ಸತಿ 3 ಚೈನ್, 1 ಸತಿ 7 ಚೈನ್. ನೀವು 3 ಇರೋ ಜಾಗದಲ್ಲಿ 4 ಕೂಡ ಹಾಕ್ಕೋಬೋದು, ಸ್ವಲ್ಪ ದೂರ ಬರಬೇಕಂದ್ರೆ. ನಾನು ಇಲ್ಲಿ 3 ಹಾಕಿದ್ದೀನಿ. 1 ಸತಿ 7 ಚೈನು, 2 ಟೈಮ್ಸ್ 3 ಚೈನ್. ಸೊ ಎಂಡಲ್ಲೂ 2 ಟೈಮ್ಸ್ 3 ಚೈನ್ ಬಂದಿದೆ ಕರೆಕ್ಟಾಗಿ. ಮತ್ತು ಎಕ್ಸ್ಟ್ರಾ 2-3 ಚೈನ್ ಹಾಕಿ ಕಟ್ ಮಾಡಿ ಎಂಡ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು ಫ್ರೆಂಡ್ಸ್, ಸೇಮ್ ಕಲರ್ ತೊಗೊಂಡಿದ್ದೀನಿ. ಈ 3 ಚೈನ್ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 1 ಟೈಮ್ ಸಿಂಗಲ್ ಕ್ರೋಶೆ, ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡೋಣ. ಇನ್ನೂ 1 ಟೈಮ್ ಮಾಡ್ಕೊಳ್ಳೋಣ. 2 or 3 ಟೈಮ್ ಸಿಂಗಲ್ ಕ್ರೋಶೆ ಮಾಡಬೇಕು. ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಸ್ವಲ್ಪ ದಾರ ಮೇಲೆ ಮಾಡ್ತೀನಿ. ದಾರ ಮೇಲೆ ಮಾಡಿ ಈಗ ಬೀಡ್ ತೊಗೊಳ್ತೀನಿ. ಸ್ಟಾರ್ಟಿಂಗ್ಗೆ ಬೀಡ್ ತೊಗೊಳ್ಳೋಣ. ಸ್ಟಾರ್ಟಿಂಗ್ ಬೀಡ್ ತೊಗೊಂಡು ಬೀಡ್ ಲಾಕ್ ಮಾಡ್ರೆ ಮಾಡ್ಬೋದು, ಇಲ್ಲಾಂದರೆ ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ ಡೈರೆಕ್ಟಾಗಿ. ಸೊ ನಮಗೆ 3 ಚೈನ್ ಮಧ್ಯದಲ್ಲಿ ಲಾಕ್ ಇರುತ್ತೆ ಅಲ್ವಾ, ಅಲ್ಲಿ ನಮಗೆ ಬೀಡ್ ಬರಬೇಕು. ಸೊ ಅಲ್ಲಿಂದ ಸುಜ್ಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ. ಈ 7 ಚೈನ್ ಏನಿದೆ ಗ್ಯಾಪು, ಅದ್ರ ಒಳಗಡೆ ನೀಡಲ್ ಹಾಕಿ ದಾರ ಅಂತಂದು 3 ದಾರ ಇರುತ್ತೆ ಅಲ್ವಾ ನೀಡಲ್ ಮೇಲೆ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಸುಜಿ ಮೇಲೆ ದಾರ ಸುತ್ಕೋಬೇಕು. ಅದೇ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತಲ್ವ, 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡಿಕೊಂಡು ಇನ್ನೂ 1 ಡಬಲ್ ಕ್ರೋಶೆ. ಸೊ ಈ ರೀತಿ ಡಬಲ್ ಕ್ರೋಶೆಗಳನ್ನ ಈ 7 ಚೈನ್ ಒಳಗಡೆ ಫಿಲ್ ಮಾಡ್ಕೊಂಡು ಹೋಗಬೇಕು. ಸುಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋದು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2ರಲ್ಲಿ 1, 2ರಲ್ಲಿ 1, ಈ ರೀತಿ ಕಂಟಿನ್ಯೂಸ್ ಆಗಿ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿ ಕರೆಕ್ಟಾಗಿ 13 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 13 ಕಂಬಗಳು ಇಲ್ಲ 14 ಎರಡೂ ಮಾಡ್ಕೋಬೋದು. ಕಂಬಗಳನ್ನ ಮಾಡಿ ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡಿದ್ದೀನಿ. ಸ್ವಲ್ಪ ದಾರ ಮೇಲೆ ಮಾಡಿ, ಲಾಕ್ ಆದ ತಕ್ಷಣ ದಾರ ಮೇಲೆ ಮಾಡಿಬಿಟ್ಟು ಬೀಡನ್ನ ಇನ್ಸರ್ಟ್ ಮಾಡಬೇಕು. ಮತ್ತು ಇವಾಗ ಬೀಡ್ ಲಾಕ್ ಏನು ಹಾಕಿಲ್ಲ ನೋಡಿ, ಹಾಗೆ ಕೂಡ ಲಾಕ್ ಮಾಡ್ಬೋದು ನೆಕ್ಸ್ಟ್ 3 ಚೈನ್ ಒಳಗಡೆ, ಇಲ್ಲ ಬೀಡ್ ಲಾಕ್ ಮಾಡಿ ಕೂಡ ಲಾಕ್ ಮಾಡ್ಬೋದು. ಸೊ ಈ ರೀತಿ ಆಯ್ತಲ್ವಾ. ಇವಾಗ ಇಲ್ಲಿಂದ ಸುಜಿ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು
ಎರಡರಲ್ಲಿ ಒಂದು, ಎರಡು ದಾರದಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಮತ್ತೆ ಇದೇ ರೀತಿ 13ರಿಂದ 14 ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ 7 ಚೈನ್ಗೆ. ಸೊ ಈ ರೀತಿ ಪೂರ್ತಿ ಹಾಕೊಂಡು ಹೋಗ್ತೀನಿ. ಫುಲ್ 7 ಚೈನ್ ಫಿಲ್ ಮಾಡಿಬಿಟ್ಟು ನೆಕ್ಸ್ಟ್ 3 ಚೈನ್ ಒಳಗಡೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಕ್ ಆದ ತಕ್ಷಣ ದಾರ ಮೇಲೆ ಮಾಡಿ ಬೀಡನ್ನ ತಗೋತೀನಿ. ಅದನ್ನು ನೆಕ್ಸ್ಟ್ 3 ಚೈನ್ ಒಳಗಡೆ ಲಾಕ್ ಮಾಡಬೇಕು. ಸೊ ಈ ರೀತಿ ಪೂರ್ತಿ ಸಾರಿ ಹೀಗೆ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. 7 ಚೈನ್ ಎಲ್ಲೆಲ್ಲಿರುತ್ತೋ ಆರ್ಚ್ ಬರುತ್ತೆ ನಮಗೆ. ಈ 3 ಚೈನ್ 3 ಚೈನ್ ಮಧ್ಯದಲ್ಲಿ ನಮಗೆ ಒಂದು ಬೀಡ್ ಥರ ಬರೋ ಥರ ಮಾಡ್ಕೊಂಡು ಹೋಗಬೇಕು. ನಾವು ಇಷ್ಟೇ ಬಿಡ್ಬೋದು ಫ್ರೆಂಡ್ಸ್, ಬರೀ ಬಾರ್ಡರ್ ಡಿಸೈನ್ ಟೈಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮಗೆ ರೌಂಡ್ ಬೀಡು ಅಷ್ಟೇ ಈ ಸೈಜ್ ತೊಗೊಂಡ್ರೆ ತುಂಬ ಹೈಲೈಟಾಗಿ ಕಾಣುತ್ತೆ. ಸೊ ಬೇಕಿಲ್ಲ ಈ ಥರ ಬೇಡ ಅಂದರೆ ಇನ್ನೂ ಚಿಕ್ಕ ಸೈಜ್ ಕೂಡ ನೀವು ತೊಗೋಬೋದು. ಸೊ ಇಲ್ಲಾಂದರೆ ಇದ್ರ ಬದಲು ಒಂದು ಹ್ಯಾಂಗಿಂಗ್ ಬೀಡ್ ಯಾವ್ದಾದ್ರು ಬರುತ್ತಲ್ವ, ಲೀಫ್ ಬೀಡ್ ಟೈಪ್ ಹ್ಯಾಂಗಿಂಗ್ ಬೀಡು, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ಎಂಡ್ವರೆಗೂ ಹಾಗೆ ಮಾಡಿಬಿಟ್ಟು 2 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡಿದ್ದೀನಿ. ನೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ಪು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಸೊ ಇಲ್ಲಿಂದ ಡೈರೆಕ್ಟಾಗಿ ನಾನು 4 ಚೈನ್ಸ್ನ ಹಾಕ್ಕೋತೀನಿ. 1 ಚೈನ್, 2 ಚೈನ್, 3 ಚೈನ್, 4 ಚೈನ್. ಸ್ಟಾರ್ಟಿಂಗ್ ಮಾತ್ರ ಒಂದು 4 ಚೈನ್ ಹಾಕ್ಕೊಳ್ಳೋಣ, ಯಾಕೆ ಬೀಡ್ ಕೆಳಗಡೆವರೆಗೂ ಬರಬೇಕದು. ಸೊ ಅಲ್ಲಿಂದ ಇವಾಗ ಕಂಬಗಳ ಮೇಲೆ ಹೋಲ್ಸ್ನ ಕೌಂಟ್ ಮಾಡೋಣ ಫ್ರೆಂಡ್ಸ್. ಹೋಲ್ಸ್ನ ಕೌಂಟ್ ಮಾಡ್ಕೋಬೇಕು. ನಾನಿವಾಗ ಸೂಜಿ ಮೇಲೆ ದಾರ 1 ಟೈಮ್ ಸುತ್ತಕೊಂಡು ಈ ಹೋಲ್ಸ್ ಫಸ್ಟು, ಸೆಕೆಂಡ್, ಥರ್ಡ್ ಹೋಲ್ಗೆ, ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣುತ್ತಲ್ಲ, 3ನೇ ಹೋಲ್ಗೆ ನಾನು ನೀಡಲ್ಲಿ ಹಾಕಿ ದಾರನ ತಂದು ಸೊ 2 ದಾರ ಒಂದು ಮಾಡ್ಕೋತೀನಿ, 2 ದಾರ ಒಂದು ಮಾಡ್ಕೋತೀನಿ, ಒಂದು ಡಬಲ್ ಕ್ರೋಶೆ ಮಾಡಿಕೊಂಡೆ. ಮತ್ತು ಅಲ್ಲಿಂದ 3 ಚೈನ್ ಹಾಕೋಣ. 3 ಚೈನ್ನ ಹಾಕಿ ಕಂಬದ ಕೆಳಗಡೆ ಗ್ಯಾಪ್ ಇದೆ ಅಲ್ಲ, ಆರಾಮಾಗಿ ಗೊತ್ತಾಗುತ್ತೆ. ಸೊ ನೋಡಿ, ಬ್ಯಾಕಲ್ಲಿ ನೀಡಲ್ಲಿ ಹಾಕಿ ದಾರ ಅಂತಂದು 2 ದಾರ ಒಂದು ಮಾಡ್ತೀವಿ, ಒಂದು ಪಿಕೌಟ್ ಆಗುತ್ತೆ ನಮಗೆ. ಒಂದು ಡಬಲ್ ಕ್ರೋಶೆ ಮಾಡೋದು, ಪಿಕೌಟ್ ಮಾಡ್ಕೊಳ್ಳೋದು. ಸೊ ಸ್ಟಾರ್ಟಿಂಗ್ 4 ಚೈನ್ ಮಾಡಿದ್ದೀನಿ. 3ನೇ ಹೋಲ್ಗೆ ನಾನು ಒಂದು ಕಂಬ ಮಾಡಿ ಪಿಕೌಟ್ ಮಾಡಿದ್ದೀನಿ. ಮತ್ತು ಇವಾಗ ನೆಕ್ಸ್ಟ್ ಹೋಲ್ಗೆ ಹೋಗಿ ದಾರ ಅಂತಂದು 3 ದಾರ ಇರುತ್ತಲ್ವ, 2ರಲ್ಲಿ ಒಂದು, 2 ದಾರದಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಅಲ್ಲಿಂದ ಮತ್ತೆ 3 ಚೈನ್ ಮಾಡಿ ಕಂಬದ ಕೆಳಗಡೆ ಹೋಗಿ ದಾರ ಅಂತಂದು ಲಾಕ್ ಮಾಡೋದು. ಫ್ರೆಂಡ್ಸ್ ಇವಾಗ ನಾರ್ಮಲ್ ಆರ್ಚ್ ಮಾಡ್ತೀವಿ ಅಲ್ವ ನಾವು, ನಾರ್ಮಲ್ ಆರ್ಚ್ ಬದಲು ಸ್ಟಾರ್ಟಿಂಗು ಎಂಡಿಂಗು ಒಂದಷ್ಟು ಹೋಲ್ಸ್ನ ಸ್ಕಿಪ್ ಮಾಡಿ ಸೆಂಟ್ರಲ್ಲಿ ಮಾತ್ರ ಪಿಕೌಟ್ಸ್ ಬರೋ ಥರ ಮಾಡಿರೋದು. ಹಾಗೆ ಕಂಟಿನ್ಯೂ ಆಗುತ್ತೆ, ಆ ಲುಕ್ ಚೇಂಜ್ ಕಾಣುತ್ತೆ ನಿಮಗೆ. ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ. ಸೊ ಕಂಬದ ಕೆಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೊಳ್ಳೋದು. ಇದೇ ರೀತಿ ನಾನು 9 ಪಿಕೌಟ್ಸ್ ಹಾಕ್ತಾಯಿದ್ದೀನಿ. ಸೊ 9 ಪಿಕೌಟ್ಸ್ ಹಾಕ್ತೀನಿ. ಇಲ್ಲಿ ಕೌಂಟ್ ಮಾಡಿಕೊಂಡು 9 ಪಿಕೌಟ್ಸ್ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಒಂದು ಡಬಲ್ ಕ್ರೋಶೆ ಮಾಡೋದು, 3 ಚೈನ್ ಹಾಕಿ ಲಾಕ್ ಮಾಡೋದು. ಕಂಬದ ಮೇಲೆ ಹೋಲ್ ಗ್ಯಾಪ್ಸ್ ಇರುತ್ತೆ ಅಲ್ವಾ, ಅಲ್ಲಿ ಒಂದು ಕಂಬ ಮಾಡಿ 3 ಚೈನ್ ಹಾಕಿ ಬ್ಯಾಕಲ್ಲಿ ಹೋಗಿ ದಾರ ಅಂತಂದು ಲಾಕ್ ಮಾಡಿ ಕರೆಕ್ಟಾಗಿ 9 ಕಂಬಗಳನ್ನ ಮಾಡ್ಕೋಬೇಕು. ಒಂಬತ್ತು ಪಿಕೌಟ್ಸ್ನ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಕೌಂಟಿಂಗ್ಸ್ ನೀವು ನಿಮ್ಗೆ ಇಷ್ಟ ಬಂದಿರೋ ಥರ ಅಡ್ಜಸ್ಟ್ ಮಾಡ್ಕೊಂಡು ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ 9 ಮಾಡ್ಕೊಂಡಿದ್ದೀನಿ. ಸೊ 9 ಆಯಿತು ಅಲ್ವಾ. 9 ಆಗಿದ ತಕ್ಷಣ ಸೊ ಅಷ್ಟು ಸ್ಕಿಪ್ ಮಾಡಬೇಕು ನಾವು. 3 ಸ್ಕಿಪ್ ಆಗುತ್ತೆ ಅಲ್ಲಿ ಕೂಡ. ಮತ್ತು 2 ಚೈನ್ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ 2 ಚೈನ್ ಅಥವಾ 1 ಚೈನ್. ಸೊ ಒಂದು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಥರ್ಡ್ ಹೋಲ್ ಗ್ಯಾಪ್ಗೆ, 3ನೇ ಗ್ಯಾಪ್ಗೆ ನಾನು ನೀಡಲ್ಲಿ ಹಾಕ್ತೀನಿ. 3ನೇ ಹೋಲ್ಗೆ ನಾನು ನೀಡಲ್ಲಿ ಹಾಕಿ ದಾರನ ತಂದು 2 ದಾರ ಒಂದು ಮಾಡ್ತೀನಿ ಫಸ್ಟು, 2 ದಾರ ಒಂದು ಮಾಡ್ಕೋತೀನಿ. ಸೊ ಮತ್ತೆ 3 ಚೈನ್ ಮಾಡಿ ಪಿಕೌಟ್ಸ್ ಹಾಕ್ತೀನಿ. ಇಲ್ಲಿ ಜಾಯ್ನಿಂಗಲ್ಲಿ ನಾನು 2 ಚೈನ್ ಹಾಕ್ತೆ ಅಲ್ವಾ, 2 ಚೈನ್ ಓವರ್ಲ್ಯಾಪ್ ಆಗುತ್ತೆ ಅಂದರೆ ಒಂದು ಚೈನೇ ಹಾಕಿ ಫ್ರೆಂಡ್ಸ್, ಏನು ಪರವಾಗಿಲ್ಲ. ಇಲ್ಲ ಅಂದರೆ 2 ಚೈನ್ ಕೂಡ ಹಾಕ್ಬೋದು. ಸೊ ಈ ರೀತಿ ಕಂಟಿನ್ಯೂ ಮಾಡಬೇಕು ನಾವು ನೆಕ್ಸ್ಟ್ ಆರ್ಚಿಗೆ ಡೈರೆಕ್ಟಾಗಿ. ಯಾವಾಗಲೂ ನಾವು ಪಿಕೌಟ್ಸ್ನ ಸೀರೆವರೆಗೂ ಮಾಡ್ಕೊಂಡು ಬಂದು ಎಂಡ್ ಮಾಡ್ತಾಯಿದ್ವಿ. ಸೊ ಈ ಸತಿ
ಈ ರೀತಿ ನಾರ್ಮಲ್ ಆರ್ಚಿಗೆ ಈ ರೀತಿ ಕಂಟಿನ್ಯೂ ಮಾಡ್ಕೊಳ್ಬೇಕಾಗತ್ತೆ. ಸೊ ಡಿಸೈನ್ ಒಂದು ಸ್ವಲ್ಪ ಲುಕ್ ಚೇಂಜ್ ಆಗುತ್ತೆ ನಮಗೆ. ಕಂಬದ ಕೆಳಗಡೆ ಹೋಗಿ ದಾರ ಅಂತಂದು ಲಾಕ್ ಮಾಡೋದು ಈ ರೀತಿ. ಮತ್ತೆ 9 ಪಿಕಾಟ್ಸ್ನ ಹಾಕ್ಕೊಂಡು ಹೋಗ್ತೀನಿ. ಪ್ರತಿ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ 9 ಪಿಕಾಟ್ಸ್ ಹಾಕ್ಕೊಂಡು ಹೋಗ್ತೀನಿ. ಸೊ 9 ಹಾಕಿದ್ದೀನಿ ಇಲ್ಲಿ. 9 ಆದಮೇಲೆ ಮತ್ತೆ ಇಲ್ಲಿ 2 ಚೈನ್ಸ್ನ ಹಾಕ್ತೀನಿ. ಸೊ 1 ಚೈನ್ 2 ಚೈನ್ ಟೈಟಾಗಿ 2 ಚೈನ್ ಹಾಕಿದ್ದೀನಿ ಫ್ರೆಂಡ್ಸ್. ಇಲ್ಲ 1 ಚೈನ್ ಆದರೂ ನಡೆಯುತ್ತೆ, ಓವರ್ಲ್ಯಾಪ್ ಆಗಬಾರ್ದಷ್ಟೇ ನೋಡಿಕೊಂಡು ನೀವು 1 or 2 ಚೈನ್ಸ್ನ ಹಾಕ್ಕೊಳ್ಳಿ. ಮತ್ತು ಇವಾಗ 3rd ಹೋಲ್ಗೆ ಸ್ಟಾರ್ಟ್ ಮಾಡೋದು 9 ಪಿಕಾಟ್ಸ್ ಹಾಕ್ಬಿಟ್ಟು 2 ಚೈನ್ ಹಾಕಿ ನೆಕ್ಸ್ಟ್ ಆರ್ಚಿಗೆ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಪೂರ್ತಿ. ಸೊ ಸ್ಯಾರಿ ಪೂರ್ತಿ ಹೀಗೆ ಮಾಡ್ಕೊಂಡು ಹೋಗ್ತೀನಿ. ನಿಮಗೆ ಬೀಡ್ಸ್ ಏನಾದ್ರು ಬೇಕಂದರೆ ಮಧ್ಯದಲ್ಲಿ ಬೇಕಂದರೆ ಹಾಕ್ಕೋಬೋದು, ಎಲ್ಲಾದರೂ ಬೇಡ ಥ್ರೆಡ್ಡೇ ಇರಲಿ ಅಂದರೆ ಬರೀ ಥ್ರೆಡ್ ವರ್ಕ್ ಮಾಡ್ಕೊಂಡು ಹೋಗಿರೋದು. ವರ್ಕ್ ಜಾಸ್ತಿ ಇದೆ ಫ್ರೆಂಡ್ಸ್, ಇಲ್ಲಿ ಥ್ರೆಡ್ ವರ್ಕೇ ಹೈಲೈಟಾಗಿ ಕಾಣಿಸುತ್ತೆ ನಮಗೆ ಪಿಕಾಟ್ ಡಿಸೈನಲ್ಲಿ. ಸೊ ಕುಚ್ಚುಗೂ ಅಷ್ಟೇ ಪ್ರತಿಯೊಂದು ಆರ್ಚಿಗೆ ಒಂದೊಂದು ಕುಚ್ಚು ಕಟ್ಬೋದು, ಇಲ್ಲ ಅಂದರೆ 2 ಆರ್ಚಿಗೆ 1 ಕುಚ್ಚು ಅಥವಾ 3 ಆರ್ಚಿಗೆ 1 ಕುಚ್ಚು ಆ ಥರ ಕೂಡ ಕಟ್ಕೊಂಡು ಹೋಗ್ಬೋದು. ಎಂಡ್ವರೆಗೂ ಹೀಗೆ ಮಾಡಿ ಅಲ್ಲಿ ಕೂಡ 2-3 ಚೈನ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಎಂಡ್ ಮಾಡಿದ್ದೀನಿ. ಸೊ ಲಾಸ್ಟಲ್ಲಿ ಫ್ರೆಂಡ್ಸ್ ಇವಾಗೇನು ಸ್ಟಾರ್ಟಿಂಗಲ್ಲಿ 4 ಚೈನ್ ಹಾಕ್ಕೊಂಡೆ, ಲಾಸ್ಟಲ್ಲೂ ಕೂಡ 4 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ತೀನಿ ಬೇಸಲ್ಲಿ. ಈ ರೀತಿ ಮಾಡ್ಕೊಂಡು ಹೋಗಿರೋದು ನೋಡಿ, ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇದೆ ಅಲ್ವಾ, ನಾರ್ಮಲ್ ರೆಗ್ಯುಲರ್ ಆರ್ಚ್ಗಿಂತ ತುಂಬ ಡಿಫ್ರೆಂಟ್ ಅನಿಸುತ್ತೆ. ನೀವು ಹಾಕಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು. ಅದು ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ಅಂತೂ ಇನ್ನೂ ಚೆನ್ನಾಗಿ ಬರುತ್ತೆ. ಇದು ತುಂಬ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನು, ಡೈರೆಕ್ಟಾಗಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದಕ್ಕೆ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಮತ್ತು ಸ್ಟಿಫ್ನೆಸ್ಸು ತುಂಬ ಇರುತ್ತೆ ಫ್ರೆಂಡ್ಸ್. ಬೇಕಂದರೆ ಇದಕ್ಕೆ ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಬೋದು. ಗ್ರೀನ್ ಆರ್ಚಿಗೆ ಸ್ವಲ್ಪ ಫುಲ್ ಯು ಶೇಪ್ ಬರೋ ಥರ ಸ್ಟೋನ್ ಚೈನ್ ಸ್ಟಿಕ್ ಮಾಡ್ಬೋದು. ನಾನಿಲ್ಲಿ ಏನೂ ಸ್ಟಿಕ್ ಮಾಡಿಲ್ಲ. ಸೊ ಕಸ್ಟಮರ್ ಏನೂ ಸ್ಟಿಕ್ ಇಲ್ಲ, ಏನೂ ಬೇಡ ಅಂತ ಹೇಳಿದರು. ಸೊ ಅದಕ್ಕೆ ಹಾಗೆ ಪ್ಲೇನ್ ಬಿಟ್ಟಿದ್ದೀನಿ. ಥ್ರೆಡ್ ವರ್ಕೇ ಜಾಸ್ತಿ ಹೈಲೈಟ್ ಆಗಿದೆ ಇದರಲ್ಲಿ. ಸೊ ಬೀಡ್ ಕೆಳಗಡೆ ನಮಗೆ ಕುಚ್ಚು ಬರುತ್ತೆ. ಸೊ ಪ್ರತಿಯೊಂದು ಆರ್ಚ್ ಆದಮೇಲೂ ಕುಚ್ಚು ಕಟ್ಕೋಬೋದು, ಬೇಡ ಅಂದರೆ ಈ ಥರ ಸ್ಕಿಪ್ ಮಾಡಿಬಿಟ್ಟು ಕಟ್ಕೋಬೋದು. 2 ಆರ್ಚ್ 1 ಕುಚ್ಚು ಆ ಥರ ಕಟ್ಕೋಬೋದು. ನೋಡ್ಕೊಂಡು ನೀವು ಮಾಡ್ಬೋದು ಫ್ರೆಂಡ್ಸ್. ಆಲ್ಟರ್ನೇಟಿವ್ ಆ ಥರ ಗ್ರೀನ್ ಆ್ಯಂಡ್ ಪಿಂಕ್ 2 ಕುಚ್ಚು ಕಟ್ಟಿದ್ದೀನಿ. ಸೊ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಆ ಬೀಡ್ ಕೆಳಗಡೆ ಬೇಕಂದರೆ ಹ್ಯಾಂಗಿಂಗ್ ಬೀಡ್ ಕೂಡ ಯೂಸ್ ಮಾಡ್ಬೋದು. ಸೊ ಫೈನಲ್ ಲುಕ್ ಈ ಥರ ಇದೆ ಫ್ರೆಂಡ್ಸ್. ನಿಮಗೂ ಇಷ್ಟ ಆಗಿದೆ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತೂ. ಡೈರೆಕ್ಟಾಗಿ ನೋಡೋಕ್ಕೆ ಇನ್ನೂ ಚೆನ್ನಾಗಿದೆ ವಿಡಿಯೋಗಿಂತ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 750 ಅರೌಂಡ್ ಚಾರ್ಜ್ ಮಾಡ್ಬೋದು. ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೋಡ್ಕೊಂಡು ನೀವು ಚಾರ್ಜ್ ಮಾಡ್ಬೋದು. 750 ಅಬೋ ಆ ಥರ ಮಾಡ್ಕೊಳ್ತಾರೆ. ಸೊ ನಿಮಗೆ ಇಷ್ಟ ಆಗಿದೆ ಖಂಡಿತ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ಟೋನ್ ಚೈನ್ ಅನಿಸಿದ್ರೂ ಹೈಲೈಟಾಗಿ ಕಾಣಿಸ್ತಿತ್ತು ಅನಿಸುತ್ತೆ, ಇನ್ನು ಗ್ರ್ಯಾಂಡ್ ಲುಕ್ ಬರುತ್ತೆ ಅಂದ್ಕೊಂಡೆ. ಸೊ ಬೇಡ ಅಂದಿದ್ದಕ್ಕೆ ಸುಮ್ಮನೆ ಅದೇ ಫ್ರೆಂಡ್ಸ್. ನಿಮಗೆ ಬೇಕಂದರೆ ಹಾಕ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.